ಹಾಯ್ ಸ್ನೇಹಿತರೆ, ಎಲ್ಲರಿಗೂ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು CAR DAR ಮತ್ತು PCPSI ಹಾಗೂ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನಾವು ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತರಗತಿಯನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಇನ್ನೂ ಯಾರಾದರೂ ನಮ್ಮ ತರಗತಿಯನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ರೆ ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ಕೊನೆಯವರೆಗೆ ವೀಕ್ಷಿಸಿ. ಈಗ ನಾವು ತರಗತಿಯ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಕಳಿಂಗ ಯುದ್ಧ ಈ ಕೆಳಗಿನ ಯಾವ ವರ್ಷದಲ್ಲಿ ನಡೆಯಿತು? ಆಯ್ಕೆಗಳಲ್ಲಿ ನೋಡಿ ಸ್ನೇಹಿತರೆ, ಕ್ರಿಸ್ತಶಕ 261, ಕ್ರಿಸ್ತಶಕ ಪೂರ್ವ 261, ಕ್ರಿಸ್ತಶಕ 326 ಮತ್ತು ಕ್ರಿಸ್ತಪೂರ್ವ 326. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ನಾವು ಕ್ರಿಸ್ತಶಕ ಪೂರ್ವ 261ರಲ್ಲಿ ಈ ಕಳಿಂಗ ಯುದ್ಧ ಅನ್ನುವಂಥದ್ದು ಜರುಗುತ್ತದೆ. ಈ ಯುದ್ಧವು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂತಹ ಅಶೋಕ ಮತ್ತು ಕಾರವೇಲನ ಮಧ್ಯೆ ನಡೀತದೆ. ಎಷ್ಟು? ಕ್ರಿಸ್ತ ಪೂರ್ವ 261ರಲ್ಲಿ ಈ ಯುದ್ಧ ಜರುಗುತ್ತದೆ. ಈ ಯುದ್ಧವು ಒಡಿಶಾ ರಾಜ್ಯದ ಡೌಲಿ ಬೆಟ್ಟದ ದಯಾ ನದಿಯ ದಂಡೆಯ ಮೇಲೆ ನಡೆದಂತಹ ಕದನ. ಈ ಕದನದಲ್ಲಿ ಈ ಕಾರವೇಲನನ್ನು ಸೋಲಿಸಿ ಯಾರು? ಅಶೋಕ ಇಲ್ಲಿ ಜಯವನ್ನು ಸಾಧಿಸ್ತಾನೆ. ಈ ಯುದ್ಧದಲ್ಲಿ ಸರಿಸುಮಾರು 1,00,000 ಜನ ಮರಣವನ್ನು ಹೊಂದುತ್ತಾರೆ. ಅದೇ ರೀತಿ 1,50,000 ಜನ ಗಾಯಗೊಂಡು ಯುದ್ಧ ರಣರಂಗದಿಂದ ಈ ಯುದ್ಧ ರಣರಂಗವನ್ನು ನೋಡಿ ಅಶೋಕನ ಮನ ಪರಿವರ್ತನೆಯಾಗಿ ತದನಂತರ ಈ ಅಶೋಕನ ಕೊನೆಯ ಯುದ್ಧ ಈ ಕಳಿಂಗ ಯುದ್ಧ ಆಗ್ತದೆ. ಅದೇ ರೀತಿ ಇಲ್ಲಿ ಇಂಪಾರ್ಟೆಂಟ್ ಆದಂತಹ ವಿಷಯವನ್ನು ನಾವು ತಿಳ್ಕೊಳ್ಬೇಕಂದ್ರೆ, ಕಾರವೇಲನ ಒಡಿಶಾ ರಾಜ್ಯದಲ್ಲಿರುವಂತಹ ಶಕರ ಒಬ್ಬ ಪ್ರಸಿದ್ಧ ಅರಸ. ಈ ಕಾರವೇಲ ಹಾತಿಗುಂಪ ಎಂಬ ಶಾಸನವನ್ನು ಕೂಡ ರಚನೆಯನ್ನು ಮಾಡಿರ್ತಾನೆ. ಇಲ್ಲಿ ಆಪ್ಷನ್ಸ್ನಲ್ಲಿರುವಂತಹ ಕ್ರಿಸ್ತಶಕ ಪೂರ್ವ 326 ಇದು ಭಾರತದ ಮೇಲೆ ಅಲೆಕ್ಸಾಂಡರ್ ಮಾಡಿದಂತಹ ಒಂದು ಪ್ರಮುಖ ಕದನ. ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರ್ ಮತ್ತು ಪುರುರವ ಅಥವಾ ಪೋರಸ್ನ ಮಧ್ಯೆ ಒಂದು ಕದನ ನಡೀತದೆ. ಈ ಕದನವನ್ನು ನಾವು ಜೇಲಂ ನದಿ ಕದನ ಅಥವಾ ಹೈಡಸ್ಮಸ್ ಕದನ ಅಂತೇಳಿ ಕರಿತೀವಿ. ಇದರಲ್ಲಿ ಅಲೆಕ್ಸಾಂಡರ್ ಜಯವನ್ನು ಸಾಧಿಸಿ ಈ ಪೋರಸ್ನನ್ನು ಸೋಲಿಸ್ತಾನೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಮೊದಲ ಪ್ರವಾಸಿ ಯಾರು? ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಮೊಟ್ಟ ಮೊದಲ ಪ್ರವಾಸಿಗ ಯಾರು ಅಂತೇಳಿ ಪ್ರಶ್ನೆ ಅದ. ಅದರಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಈ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು 1336ರಲ್ಲಿ ಇದು ಸ್ಥಾಪನೆ ಆಗ್ತದೆ. ಇದರ ಸ್ಥಾಪಕ ಯಾರಪ್ಪ ಅಂತಂದ್ರೆ ಹರಿಹರ ಮತ್ತು ಬುಕ್ಕರಾಯ. ಗುರು ವಿದ್ಯಾರಣ್ಯರ ಒಂದು ಮಾರ್ಗದರ್ಶನದಡಿಯಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಆನೆಗುಂದಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತುಂಗಭದ್ರಾ ನದಿ ದಂಡೆಯ ಮೇಲೆ ಈ ಮನೆತನ ಸ್ಥಾಪನೆ ಆಗ್ತದೆ. ಇದರಲ್ಲಿ ಮೊದಲ ಅರಸ ಯಾರಪ್ಪ ಅಂತಂದ್ರೆ 1ನೇ ಹರಿಹರ. ಈ 1ನೇ ಹರಿಹರನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಮೊರ್ಯಾಕೋ ದೇಶದ ಒಬ್ಬ ಪ್ರವಾಸಿಗ ಯಾರಪ್ಪ ಅಂತಂದ್ರೆ ಇಬ್ನ ಬಟೂಟ. ಯಾರು? ಇಬ್ನ ಬಟೂಟ ಎಂಬ ಒಬ್ಬ ಪ್ರವಾಸಿಗ ಈ ವಿಜಯನಗರ ಸಾಮ್ರಾಜ್ಯದ 1ನೇ ಹರಿಹರನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಹಾಗಾಗಿ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಪ್ರಥಮ ಪ್ರವಾಸಿಗ ಯಾರಪ್ಪ ಅಂತಂದ್ರೆ ಇಬ್ನ ಬಟೂಟ. ಈ ಇಬ್ನ ಬಟೂಟ ಕಿತಾಬ್ ಇ ರೆಹಲಾ ಎಂಬ ಗ್ರಂಥವನ್ನು ಕೂಡ ರಚನೆಯನ್ನು ಮಾಡಿರ್ತಾನೆ. ಅದೇ ರೀತಿ ಈ ಇಬ್ನ ಬಟೂಟ ಈ ದೆಹಲಿ ಸುಲ್ತಾನರ ಮಹಮ್ಮದ್ ಬಿನ್ ತುಘಲಕನ ಆಸ್ಥಾನದಲ್ಲಿ ನ್ಯಾಯಾಧೀಶನಾಗಿ ಸೇವೆ ಮಾಡಿದಂಥವನು ಯಾರಪ್ಪ ಅಂತಂದ್ರೆ ಮೊರ್ಯಾಕೋ ದೇಶದ ಇಬ್ನ್ ಬಟೂಟ. ಅದೇ ರೀತಿಯಲ್ಲಿ ಆಪ್ಷನ್ ಬಿ ಯಲ್ಲಿರುವಂತಹ 1ನೇ ದೇವರಾಯ, ಈತನೂ ಕೂಡ ಒಬ್ಬ ವಿಜಯನಗರದ ಪ್ರಸಿದ್ಧ ಅರಸ. ಈ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಪ್ರವಾಸಿಗ ಯಾರಪ್ಪ ಅಂತಂದ್ರೆ ಈ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂಥವನು ನಿಕೋಲೋ ಡಿ ಕೌಂಟಿ ಎಂಬ ಪ್ರವಾಸಿಗ ಈ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಯಾರು? ನಿಕೋಲೋ ಡಿ ಕೌಂಟಿ. ಅದೇ ರೀತಿ 2ನೇ ದೇವರಾಯನ ಆಸ್ಥಾನಕ್ಕೆ ಅಂದರೆ ಪ್ರೌಢ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ವಿದೇಶಿಗ ಪ್ರವಾಸಿಗ ಯಾರಪ್ಪ ಅಂತಂದ್ರೆ ಪರ್ಷಿಯಾ ದೇಶದ ಅಬ್ದುಲ್ ರಜಾಕ್. ಯಾರು? ಪರ್ಷಿಯಾ ದೇಶದ ಅಬ್ದುಲ್ ರಜಾಕ್ ಈ ವಿಜಯನಗರ ಸಾಮ್ರಾಜ್ಯದ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಅರಸ. ಈತ ಈ ನಗರಕ್ಕೆ ಭೇಟಿಯನ್ನು ನೀಡಿ ಈ ವಿಜಯನಗರದಂಥ ಸಾಮ್ರಾಜ್ಯವನ್ನು ನಾನು ಪ್ರಪಂಚದ ಯಾವುದೇ ಪ್ರದೇಶದಲ್ಲಿ ಕಣ್ಣಾರೆ ಕಂಡಿಲ್ಲ ಮತ್ತು ಕಿವಿಯಾರೆ ಕೇಳಿಲ್ಲ ಎಂಬ ಮಾತನ್ನು ಈತ ತನ್ನ ಬರಹದಲ್ಲಿ ಬರಿತಾನೆ.
ಅದೇ ರೀತಿ ನಾವು ಇಲ್ಲಿ ಕೃಷ್ಣದೇವರಾಯನ ಬಗ್ಗೆ ನೋಡೋದಾದರೆ ಈತ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ಈ ಕೃಷ್ಣದೇವರಾಜ ತುಳುವ ವಂಶದ ಒಬ್ಬ ಪ್ರಸಿದ್ಧ ಅರಸ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ, ಸಾಳುವ, ತುಳುವ, ಅರವೀಡು ಎಂಬ ಮನೆತನಗಳು ಬರ್ತವೆ. ಅದರಲ್ಲಿ ತುಳುವ ಮನೆತನದ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಕೃಷ್ಣದೇವರಾಯ. ಈತ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂಥವರು ವಿದೇಶಿಗ ಪ್ರವಾಸಿಗರು 2 ಜನ ಬರ್ತಾರೆ ಸ್ನೇಹಿತರೆ. ಅದರಲ್ಲಿ ಇಬ್ಬರು ಕೂಡ ಪೋರ್ಚುಗಲ್ ದೇಶದವರು. ಒಬ್ಬರು ಡೊಮಿಂಗೋ ಪಯಾಸ್ ಮತ್ತು ಇನ್ನೊಬ್ಬ ಪ್ರವಾಸಿಗ ಯಾರಪ್ಪ ಅಂತಂದ್ರೆ ಡುರೈಂಡ್ ಬಾರ್ಬೋಸ್ ಎಂಬ ಪ್ರವಾಸಿಗರು ಈತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿರ್ತಾರೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೊಹಮ್ಮದ್ ಗಜ್ನಿಯು 16ನೇ ದಾಳಿಯು ಯಾವ ದೇವಾಲಯದ ಮೇಲೆ ಮಾಡಿದ? ಅಂದರೆ ಯಾರು ಮೊಹಮ್ಮದ್ ಗಜ್ನಿ ಈತ ಭಾರತದ ಮೇಲೆ ಸರಿಸುಮಾರು 17 ದಾಳಿಯನ್ನು ಮಾಡ್ತಾನೆ. ಅದರಲ್ಲಿ 16ನೇ ದಾಳಿಯನ್ನು ಯಾವ ದೇವಾಲಯದ ಮೇಲೆ ಮಾಡಿದ ಅಂತೇಳಿ ಪ್ರಶ್ನೆ ಅದ. ಅದರಲ್ಲಿ ನಾವು ಆಯ್ಕೆಗಳಲ್ಲಿ ನೋಡೋದಾದರೆ ಪಂಜಾಬಿನ ದೇವಾಲಯ, ನಾಗರಕೂಟ ದೇವಾಲಯ, ಸೋಮನಾಥ ದೇವಾಲಯ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತೇಳಿ. ಅದರಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಸೋಮನಾಥ ದೇವಾಲಯ. ಯಾವುದು 16ನೇ ದಾಳಿ ಸೋಮನಾಥ ದೇವಾಲಯದ ಮೇಲೆ, ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ಅರಸ 1ನೇ ಭೀಮದೇವನನ್ನು ಈತ ಸೋಲಿಸ್ತಾನೆ. ಇದು ಎಷ್ಟಪ್ಪ ಅಂತಂದ್ರೆ 1026ರಲ್ಲಿ ಈ ದಾಳಿಯನ್ನು ಮಾಡ್ತಾನೆ. ಇಲ್ಲಿರುವಂತಹ 56 ವಜ್ರ ಲೇಪಿತ ಕಂಬಗಳನ್ನು ನಾಶ ಮಾಡಿ ತಾನು ಕೊಂಡೊಯ್ದು ಅದೇ ರೀತಿ 2000 kg ಗಂಟೆಯನ್ನು ಕೂಡ ಒಯ್ತಾನೆ. ಎಲ್ಲಿ? ಸೋಮನಾಥ ದೇವಾಲಯದಲ್ಲಿರುವಂತಹ ಗಂಟೆಗಳನ್ನು. ಅದೇ ರೀತಿ ಇಲ್ಲಿರುವಂತಹ 5 ಅಡಿಯ ಶಿವಲಿಂಗವನ್ನು 3 ಭಾಗಗಳಾಗಿ ಕತ್ತರಿಸಿ ಅವುಗಳನ್ನು ಮಸೀದಿಗಳಿಗೆ ಪಾದಗಳನ್ನಾಗಿ, ಮೆಟ್ಟಿಲುಗಳನ್ನಾಗಿ ಮಾಡ್ತಾನೆ. ಅದರಲ್ಲಿ ಒಂದು ಮೆಕ್ಕಾ, ಮದಿನಾ ಮತ್ತು ಇನ್ನೊಂದು ಜಾಮಿಯಾ ಮಸೀದಿ, ಈ ರೀತಿ 3 ಮಸೀದಿಗಳಿಗೆ ಆತ ಮೆಟ್ಟಿಲುಗಳಾಗಿ ಈ ಶಿವಲಿಂಗವನ್ನು ಬಳಕೆಯನ್ನು ಮಾಡ್ತಾನೆ. ಅದೇ ರೀತಿ ಇಲ್ಲಿ ಈ ಮೊಹಮ್ಮದ್ ಗಜ್ನಿಯ ಮೊದಲನೇ ದಾಳಿ ಯಾವುದಪ್ಪ ಅಂತಂದ್ರೆ ಪಂಜಾಬಿನ ಮೇಲೆ ದಾಳಿಯನ್ನು ಮಾಡಿ ಪಂಜಾಬಿನ ಅರಸ ಜಯಪಾಲನನ್ನು ಪ್ರಥಮ ಬಾರಿಗೆ 1000ರಲ್ಲಿ ಈತ ಈ ದಾಳಿಯನ್ನು ಮಾಡ್ತಾನೆ. ಯಾವುದು? ಪಂಜಾಬಿನ ಜಯಪಾಲನ ಮೇಲೆ ದಾಳಿ ಮಾಡಿ ನಂತರ ಆತನನ್ನು ಸೋಲಿಸ್ತಾನೆ. ಅದೇ ರೀತಿಯಲ್ಲಿ ನಾಗರಕೂಟ ದೇವಾಲಯ ಅಂತ ಕಂಡು ಬರ್ತದೆ. ಇದು ಕೂಡ ಪ್ರಸಿದ್ಧಿಯಾದಂತಹ ಒಂದು ದಾಳಿ. ಇದು ಕಾಂಗ್ರಾ ಬೆಟ್ಟದ ನಾಗರಕೂಟ ದೇವಾಲಯದ ಮೇಲೆ 7ನೇ ದಾಳಿಯನ್ನು ಮಾಡ್ತಾನೆ. ಇದು 1009ರಲ್ಲಿ ನಡೆದಂತಹ ದಾಳಿ ಯಾವುದಪ್ಪ ಅಂತಂದ್ರೆ ನಾಗರಕೂಟದ ದೇವಾಲಯದ ಮೇಲೆ ನಡೆದ ದಾಳಿ. ಅದೇ ರೀತಿ ಈತ 17ನೇ ದಾಳಿ ಯಾವುದಪ್ಪ ಅಂತಂದ್ರೆ ಪಂಜಾಬಿನ ಜಾಟರ ಮೇಲೆ 1027ರಲ್ಲಿ ಪಂಜಾಬಿನ ಜಾಟರ ಮೇಲೆ ದಾಳಿಯನ್ನು ಮಾಡ್ತಾನೆ. ನೆಕ್ಸ್ಟ್, ಭಾರತದ ಮೊದಲ ಸಂಸ್ಕೃತ ಶಾಸನ ಯಾವುದು? ಆಯ್ಕೆಗಳನ್ನು ನೋಡೋದಾದರೆ ನಾವು ತಾಳೆಗುಂದ ಶಾಸನ, ಜುನಾಗಢ ಶಾಸನ, ಸೋಗರ ಶಾಸನ ಮತ್ತು ಹಲ್ಮಿಡಿ ಶಾಸನ ಅಂತೇಳಿ ಕೊಟ್ಟಿದ್ದಾನೆ. ಅದರಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಜುನಾಗಢ ಶಾಸನ ಭಾರತದ ಮೊದಲ ಸಂಸ್ಕೃತ ಶಾಸನ ಅಂತೇಳಿ ಕಂಡುಬರ್ತದೆ. ನೀವು ಇಲ್ಲಿ ತಾಳೆಗುಂದ ಶಾಸನ ಅಂತೇಳಿ ಕಂಡುಬರ್ತದೆ. ಇದು ಕರ್ನಾಟಕದಲ್ಲಿ ಕಂಡುಬಂದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದಪ್ಪ ಅಂತಂದ್ರೆ ತಾಳೆಗುಂದ ಶಾಸನ. ನೆಕ್ಸ್ಟ್ ಇಲ್ಲಿ ಸೋಗರ ಶಾಸನ ಅಂತೇಳಿ ಕಂಡು ಬರ್ತದೆ. ಇದು ಭಾರತದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂತಂದ್ರೆ ಸೋಗರ ಶಾಸನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಹಲ್ಮಿಡಿ ಶಾಸನ. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನ. ಇದನ್ನು ಕದಂಬ ಮನೆತನದ ಪ್ರಸಿದ್ಧ ದೊರೆಯಾದಂತಹ ಕಾಕುತ್ಸವರ್ಮ ಕ್ರಿಸ್ತ ಶಕ 450ರಲ್ಲಿ ಈ ಶಾಸನವನ್ನು ಹೊರಡಿಸ್ತಾನೆ. ಈ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ವೀರಭದ್ರೇಶ್ವರ ದೇವಾಲಯದಲ್ಲಿ ಮುಂಭಾಗದಲ್ಲಿ ಕಂಡುಬರುವಂತಹ ಶಾಸನ ಯಾವುದಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನ. ಇದು ಸರಿಸುಮಾರು ಈ ಶಾಸನದಲ್ಲಿ 23 ಪದಗಳು ಕಂಡುಬರ್ತವೆ ಸ್ನೇಹಿತರೆ. ಈ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದಂಥವರು 1936ರಲ್ಲಿ MH ಕೃಷ್ಣಪ್ಪ ಎಂಬ ಒಬ್ಬ ಶಾಸನ ತಜ್ಞ ಇದನ್ನು ಪತ್ತೆ ಹಚ್ತಾನೆ. ಯಾರು? MH ಕೃಷ್ಣಪ್ಪ. ಈ ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿದಂಥವ್ರು ಯಾರಪ್ಪ ಅಂತಂದರೆ MH ಕೃಷ್ಣಪ್ಪ. ಈ ಶಾಸನ ದಾನದತ್ತಿಗೆ ಸಂಬಂಧಿಸಿದಂಥ ಶಾಸನ. ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮ ಬ್ರಾಹ್ಮಣರಿಗೆ 144 ಗ್ರಾಮಗಳನ್ನು ದಾನವಾಗಿ ನೀಡಿದ್ದ ಅಂತೇಳಿ ಕಂಡುಬರುವಂತಹ ಒಬ್ಬ ಮಾಹಿತಿ ಇರುವಂತಹ ಶಾಸನ ಯಾವುದಪ್ಪ ಅಂತಂದ್ರೆ ಯಾವುದು? ಹಲ್ಮಿಡಿ ಶಾಸನ. ನೆಕ್ಸ್ಟ್ ನಾವು ಈ ಶಾಸನಗಳ ಅಧ್ಯಯನವನ್ನು ನಾವು ಎಪಿಗ್ರಫಿ ಅಂತೇಳಿ ಕರಿತೀವಿ. ಏನು? ಎಪಿಗ್ರಫಿ. ಶಾಸನಗಳ ಅಧ್ಯಯನವನ್ನು ಎಪಿಗ್ರಫಿ. ಭಾರತದ ಶಾಸನಗಳ ಪಿತಾಮಹ ಯಾರಪ್ಪ ಅಂತಂದ್ರೆ ಅಶೋಕ. ಅದೇ ರೀತಿ ಕರ್ನಾಟಕದ ಶಾಸನಗಳ ಪಿತಾಮಹ ಯಾರಪ್ಪ ಅಂತಂದ್ರೆ BL ರೈಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ಆನಂದ ಲಹರಿ ಇದು ಈ ಕೆಳಗಿನ ಯಾವ ಮತ ಪ್ರವರ್ತಕರು ರಚಿಸಿದಂತಹ ಕೃತಿಯಾಗಿದೆ? ಯಾವುದು? ಆನಂದ ಲಹರಿ. ಆಯ್ಕೆಗಳನ್ನು ನೋಡೋದಾದರೆ ನಾವು ಶಂಕರಾಚಾರ್ಯರು, ರಾಮಾನುಜಾಚಾರ್ಯ, ಮಧ್ವಾಚಾರ್ಯರು ಮತ್ತು ಬಸವೇಶ್ವರರು. ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ನಾವು ನೋಡೋದಾದರೆ ಶಂಕರಾಚಾರ್ಯರು. ಯಾರು? ಶಂಕರಾಚಾರ್ಯರು. ಈ ಶಂಕರಾಚಾರ್ಯರು ಆನಂದ ಲಹರಿ, ಶಿವಾನಂದ ಲಹರಿ ಮತ್ತು ಸೌಂದರ್ಯ ಲಹರಿ, ವಿವೇಕ ಚೂಡಾಮಣಿ, ಭಜಗೋವಿಂದ ಈ ರೀತಿ ಹಲವಾರು ಕೃತಿಗಳನ್ನು ರಚನೆಯನ್ನು ಮಾಡ್ತಾರೆ. ಈ ಶಂಕರಾಚಾರ್ಯರು ಎಲ್ಲಿ ಜನಿಸ್ತಾರಪ್ಪ ಅಂತಂದ್ರೆ ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ 788ರಲ್ಲಿ ಜನಿಸಿ 788ರಿಂದ 820ರವರೆಗೆ ಇವರ ಕಾಲಾವಧಿ. ಯಾರ್ದು? ಶಂಕರಾಚಾರ್ಯರು. ಇವರ ತಂದೆ ಶಿವಗುರು, ತಾಯಿ ವೇದಾವತಿ. ಇವರ ಗುರು ಗೋವಿಂದ ಭಾಗವತ ಪಾದರು. ಇವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಯಾವ ಸಿದ್ಧಾಂತ? ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಶಂಕರಾಚಾರ್ಯರು. ಇವರು ಆತ್ಮ ಮತ್ತು ಪರಮಾತ್ಮ ಒಂದೇ ಎಂದು ಬೋಧನೆಯನ್ನು ನೀಡಿದಂಥವರು. ಇವರು ಇನ್ನೂ ಹಲವಾರು ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ನಾವು ಈ ಶಂಕರಾಚಾರ್ಯರು 4 ದಿಕ್ಕಿಗೆ 4 ಮಠಗಳನ್ನು ಸ್ಥಾಪನೆಯನ್ನು ಮಾಡಿರ್ತಾರೆ. ಅದೇ ರೀತಿ ಒಂದು ಕಂಚಿಯಲ್ಲಿ ಕೂಡ ಒಂದು ಮಠವನ್ನು ಸ್ಥಾಪನೆಯನ್ನು ಮಾಡಿರ್ತಾರೆ. ಇಲ್ಲಿ ಉತ್ತರದಲ್ಲಿ ಕಂಡುಬರುವಂತಹ ಇವರ ಪ್ರಸಿದ್ಧವಾದಂತಹ ಮಠ ಯಾವುದಪ್ಪ ಅಂತಂದ್ರೆ ಉತ್ತರಾಖಂಡದಲ್ಲಿರುವಂತಹ ಬದ್ರಿನಾಥದ ಜ್ಯೋತಿರ್ಮಠ. ಯಾವುದು? ಜ್ಯೋತಿರ್ಮಠ ಉತ್ತರಾಖಂಡದಲ್ಲಿ ಕಂಡುಬರ್ತದೆ. ಅದೇ ರೀತಿ ದಕ್ಷಿಣದಲ್ಲಿ ಶೃಂಗೇರಿಯ ಶಾರದಾ ಪೀಠ ಕಂಡುಬರ್ತದೆ. ಅದೇ ರೀತಿ ಇಲ್ಲಿ ನಾವು ಪೂರ್ವದಲ್ಲಿ ನೋಡೋದಾದರೆ ಪುರಿಯ ಗೋವರ್ಧನ ಪೀಠ. ಅದೇ ರೀತಿ ಪಶ್ಚಿಮದಲ್ಲಿ ದ್ವಾರಕದ ಕಾಳಿಕಾ ಪೀಠ. ಅದೇ ರೀತಿ ಇಲ್ಲಿ ಒಂದು ಕಂಚಿಯಲ್ಲಿ ಕಾಮಕೋಟ ಪೀಠ ಅಂತೇಳಿ ಒಂದು ಪೀಠ ಕೂಡ ಇವರು ರಚನೆಯನ್ನು ಮಾಡಿರ್ತಾರೆ. ಈಗ ನೆಕ್ಸ್ಟು ಇಲ್ಲಿ ರಾಮಾನುಜಾಚಾರ್ಯರು ಅಂತಂದ್ರೆ ರಾಮಾನುಜಾಚಾರ್ಯರು ರಚಿಸಿರುವಂತಹ ಕೃತಿಗಳು ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ದೀಪಿಕಾ ಎಂಬ ಕೃತಿಯನ್ನು ಇವರು ರಚನೆಯನ್ನು ಮಾಡಿದಂಥವ್ರು ಯಾರಪ್ಪ ಅಂತಂದ್ರೆ ರಾಮಾನುಜಾಚಾರ್ಯರು. ಅದೇ ರೀತಿ ಇಲ್ಲಿ ಮಧ್ವಾಚಾರ್ಯರು. ಇವರು ಕೂಡ ಕರ್ನಾಟಕದ ಉಡುಪಿ ಜಿಲ್ಲೆಯ ಪಾಜಕ ಎಂಬ ಗ್ರಾಮದಲ್ಲಿ ಜನಿಸಿದಂಥವರು. ನೆಕ್ಸ್ಟ್ ಇಲ್ಲಿ ಬಸವೇಶ್ವರರು ಅಂತೇಳಿದ ಬಸವಣ್ಣನವರು ಬಾಗಲಕೋಟೆ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದಂಥವರು. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆಯ ಗರ್ಭದಲ್ಲಿ 1132ರಲ್ಲಿ ಇವರು ಜನಿಸ್ತಾರೆ. ಇವರ ಸಿದ್ಧಾಂತ ಯಾವುದಪ್ಪ ಅಂತಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರವರ್ತಕರು ಯಾರಂತೇಳಿ ಕ್ವಶನ್ ಕೇಳಿದ್ರೆ ಏನು? ಬಸವೇಶ್ವರರು. ಇವರನ್ನು ನಾವು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ಕರಿತೀವಿ. ಅದೇ ರೀತಿ ಭಾರತದ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ನಾವು ಸ್ವಾಮಿ ವಿವೇಕಾನಂದರವರನ್ನು ಕರಿತೀವಿ. ಇಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು ಅಂದರೆ ದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರ ಸಿದ್ಧಾಂತ ಯಾವುದನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿವರೆಗೆ ನಾವು ಈ ನಮ್ಮ ತರಗತಿಯ ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಈಗ ಇನ್ನೂ ಯಾರಾದರೂ ಈ ನಮ್ಮ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಾವು ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಏಕೆಂದರೆ ಮುಂದೆ ನಾವು ಹಲವಾರು ವಿಡಿಯೋಗಳನ್ನು ಇದೇ ರೀತಿ ತರಲು ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು.